ఏనుగుల బలశాలి బలభీముడికి మనువుడిని ಘಟೋತ್ಕಚುనికి కొడుకుని. ನಮಸ್ತೆ, ಫಿಲ್ಮ್ 2 ಸ್ವಾಗತ. ಅದೇ ರೀತಿ ತ್ರಿಬಾಂಧಾರಿ ಅನ್ನೋ ಒಂದು ತ್ರಿಬಾಂಧಾರಿ ಬಾರ್ಬರಿಕ್ ಅನ್ನೋ ಒಂದು ಅಫಿಷಿಯಲ್ ಗ್ಲಿಮ್ಸ್ ಅಂತೂ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ದೊಡ್ಡ ಒಂದು ಯಾಕಂತಂದರೆ ಪೌರಾಣಿಕದ ಒಂದು ಸ್ಟೋರಿಯ ಕಥೆಯನ್ನು ಆಧರಿಸಿ ಈ ಒಂದು ಕನ್ನಡ ಮೂವಿಯ ಒಂದು ಬಾರ್ಬರಿಕ ಒಂದು ಅವರ ರಿಯಲ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಮೂವಿ ಮಾಡಲಿಕ್ಕೆ ಹೊರಟಿದ್ದಾರೆ. ವಿಶೇಷವಾಗಿ ನನ್ನ ಇಷ್ಟದ ಪ್ರಕಾರ ಯಾಕಂತೇಳಿದ್ರೆ ಕನ್ನಡದವರೇ ಈ ಮೂವಿಯನ್ನು ತೆಗೆದಿದ್ದಾರೆ ಅನ್ನೋ ಒಂದು ವಿಚಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಹೆಮ್ಮೆ ಆಗುತ್ತೆ ಅಂತಲೇ ಹೇಳಕ್ಕೆ. ಯಾಕಂತಂದರೆ ಬಾರ್ಬರಿಕ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಒಂದು ಹಿಸ್ಟ್ರಿಯ ಬಗ್ಗೆ ಒಂದು ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ 1000 ಆನೆಯ ಬಲೆವುಳ್ಳ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ದೊಡ್ಡ ಶಕ್ತಿಯುತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಶಕ್ತಿಯುತ ವ್ಯಕ್ತಿ ಅಂತ ಹೇಳಿದ್ರೆ ಇವರನ್ನು ಸೋಲಿಸುವಂಥ ಮಾತು ಯಾಕಂತಂದರೆ ಅಷ್ಟರವರೆಗೆ ಇರಲಿಲ್ಲ ಅಂತಲೇ ಹೇಳಕ್ಕೆ. ಯಾಕಂತಂದರೆ ಅಂಥ ಒಂದು ವಿಚಾರದಲ್ಲಿ ಯಾಕಂತಂದರೆ ಮೋಸದಿಂದ ಅವರನ್ನು ಸಾಯಿಸಲಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ನಮಗೆ ಆ ಮಾಹಿತಿ ಇತ್ತು ಅಂತಲೇ ಹೇಳಕ್ಕೆ. ಯಾಕಂತಂದರೆ ಆ ಒಂದು ಮೋಸದಲ್ಲಿ ಯಾವ ರೀತಿ ಅವರನ್ನು ಸಾಯಿಸಲಾಗಿತ್ತು ಅನ್ನೋ ಒಂದು ವಿಚಾರ, ಯಾಕಂತಂದರೆ ಅವರು ಬದುಕಿದ್ರೆ ಯಾವ ರೀತಿ ಚೇಂಜಸ್ ಆಗ್ತಿತ್ತು ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಿತ್ತು ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಅವರದ್ದೇ ಒಂದು ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಸ್ಟೋರಿ ಈ ಮೂವಿ. ಯಾಕಂತೇಳಿದ್ರೆ ಸ್ಪೆಷಲ್ ಆಗಿ ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ ಒಂದು ಈ ಮೂವಿ ಬಂದಿದೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ. ಯಾಕಂತಂದರೆ ಬಾರ್ಬರಿಕರವರ ಒಂದು ರಿಯಲ್ ಸ್ಟೋರಿ ನಿಜವಾಗ್ಲೂ ಇವರು ಬರಬೇಕು ಅಂತ ಹೇಳಕ್ಕೆ. ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಹೆಮ್ಮೆಯ ವಿಚಾರ. ನೋಡೋಣ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗಿಯೂ. ಅದೇ ರೀತಿಗೆ ಸ್ಟೋರಿಯಲ್ಲಿ ಟೀಸರ್ ಮೂಲಕ ಇರ್ಬೋದು, ಪ್ರತಿಯೊಂದು ಇನ್ನು ಮುಂದಿನ ಒಂದು ಟ್ರೈಲರ್ ಇರ್ಬೋದು. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಯಾಕಂತಂದರೆ ಗ್ಲಿಮ್ಸ್ ನೋಡುವಾಗಲೇ ಒಂದು ಗೂಸ್ ಬಂಪ್ ಥರ ಒಂದು ಎಕ್ಸ್ಟ್ರೋಡ್ನಲ್ಲಿ ಒಂದು ಕಿಕ್ ಥರ ಕೊಟ್ಟಿದ್ರು ಅಂತಲೇ ಹೇಳಕ್ಕೆ. ಯಾಕಂತಂದರೆ ಆ ಒಂದು ಎಡಿಟಿಂಗ್ ಇರ್ಬೋದು, ಯಾಕಂದರೆ ಸ್ಪೆಷಲ್ ಆಗಿ ಒಂದು ಎಡಿಟಿಂಗ್, ಯಾಕಂತಂದರೆ ಎಡಿಟಿಂಗ್ ವರ್ಸನ್ರ ಮೂಲಕವೇ ಒಂದು ರಿಫ್ಲೆಕ್ಟ್, ಯಾಕಂತಂದರೆ ಒಂದು ವಿವರ್ಸ್ನ ಒಂದು ಅಟ್ರಾಕ್ಷನ್ ಮಾಡುವಂಥ ಒಂದು ರೀತಿ ಇರ್ಬೋದು. ಯಾಕೆಂದರೆ ಅಂಥ ಒಂದು ವಿಚಾರಕ್ಕೆ ಒಂದು ಅಟ್ರಾಕ್ಟ್ ಮೂಲಕ ಒಂದು ಈ ಮೂವಿಯಲ್ಲಿ ಕೂಡ ಬಾರ್ಬರಿಕರನ ಮೂವಿಯಲ್ಲಿ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳಕ್ಕೆ ಪರ್ಫೆಕ್ಟಾಗಿ. ಯಾಕಂತಂದರೆ ಯಾವುದೇ ಒಂದು ಮಿಸ್ಮ್ಯಾಚಿಂಗ್ ಇಲ್ಲದೆ, ಯಾಕಂದರೆ ಪ್ರತಿಯೊಂದು ಮಿಸ್ಮ್ಯಾಚಿಂಗ್ ಇಲ್ಲದೆ ಖಂಡಿತವಾಗಿಯೂ ಸ್ಟೋರಿಯನ್ನು ಕೂಡ ಪ್ರತಿಯೊಂದು ಸ್ಟೋರಿಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸಿದರೆ ಖಂಡಿತವಾಗಿ ಪ್ರೇಕ್ಷಕರು ಒಂದು 100% ಈ ಮೂವಿಯನ್ನು ಬೆನಿಫಿಟ್ ಆಗಿ ತೆಗೆದುಕೊಳ್ತಾರೆ. ಯಾಕಂತಂದರೆ ದೊಡ್ಡ ಮಟ್ಟಿನಲ್ಲಿ ಸ್ಟಾರ್ ಕೂಡ ಮಾಡಿಸ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು. ಯಾಕಂದರೆ ಅಂಥ ಒಂದು ವಿಚಾರಕ್ಕೆ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ವಿಚಾರಕ್ಕೆ ಯಾಕಂತೇಳಿದ್ರೆ ಒಂದು ಕಾದಂಬರಿಯ ಒಂದು ಚಿತ್ರದ ಮೂಲಕ, ಯಾಕಂತೇಳಿದ್ರೆ ಕಾದಂಬರಿಯಲ್ಲಿ ಗ್ಲಿಮ್ಸ್ ಮೂಲಕ ಒಂದು ತೋರಿಸಲಾಗಿದೆ ಅಂತ ಹೇಳಕ್ಕೆ. ಯಾಕಂದರೆ ಸ್ಟೋರಿಯ ರಿಯಲ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಹೇಳುವಂಥ ಒಂದು ಸ್ಟೋರಿ ಇನ್ನೊಬ್ಬರಿಗೆ ಸ್ಟೋರಿ ಹೇಳುವಂಥ ಒಂದು ಸಂದರ್ಭದಲ್ಲಿ ಈ ಮೂವಿ ಒಂದು ಮೂವಿಂಗ್ ಆಗುತ್ತೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾರ್ಬರಿಕರವರ ಒಂದು ರಿಯಲ್ ಕಥೆಯನ್ನು ಆಧರಿಸಿ, ಯಾಕಂತ ಹೇಳಿದ್ರೆ ಹಿಂದಿನ ರಾಜರ ಮೂಲಕ, ಯಾಕಂದರೆ ಹಿಂದಿನ ಪೌರಾಣಿಕ ಕೆಲವು ಕಥೆಗಳನ್ನು ಯಾಕಂದರೆ ದೊಡ್ಡ ಮಟ್ಟನ ಒಂದು ಕಥೆಗಳನ್ನು ಕೂಡ ಒಂದು ತಿರುಗಿಸಲಾಗಿದೆ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಕೃಷ್ಣ ಇರ್ಬೋದು, ಕೃಷ್ಣನನ್ನು ನಿಜವಾಗಲೂ ಕೆಲವರು ಹೇಳ್ತಾರೆ ಕೃಷ್ಣ ಸತ್ತದ್ದು ಅನ್ನೋ ಒಂದು ವಿಚಾರ ಕೂಡ. ಆದರೆ ಕೃಷ್ಣವನ್ನು ಕೆಲವರು ಹೇಳ್ತಾರೆ ಖಂಡಿತವಾಗಿಯೂ ಅವರನ್ನು ಕೊಲ್ಲಲಾಯಿತು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಹೇಳೋಕ್ಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ವಿಚಾರ ಪ್ರತಿಕ್ರಿಯೆಯ ಪ್ರಕಾರ ಯಾಕಂತಂದರೆ ನಿಜವಾಗೂ ಯಾಕಂತಂದರೆ ಕೃಷ್ಣನನ್ನು ಒಂದು ಮಾಹಿತಿ ಪ್ರಕಾರ ಯಾಕಂತಂದರೆ ಅವರನ್ನು ಕೂಡ ಒಂದು ಕೊಲ್ಲಲಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಅಷ್ಟೇ ಸತ್ಯ ಅಂತಲೇ ಹೇಳಕ್ಕೆ. ಯಾಕಂತಂದರೆ ಅಂಥ ಒಂದು ವಿಚಾರಕ್ಕೆ ಅವರು ಯಾವ ಥರ ಒಂದು ಆದ ಮೇಲೆ ಯಾಕಂತಂದರೆ ಮೋಸದಿಂದ ಅವರನ್ನು ಕೂಡ ಒಂದು ಸಾಯಿಸಿ, ಯಾಕಂತಂದರೆ ಅಂಥ ಒಂದು ವಿಚಾರಕ್ಕೆ ಯಾವ ಅವರ ರಿಯಾಕ್ಷನ್, ಯಾಕಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಜಗನ್ಮಾತೆ ಒಂದು ಕೋಪಗೊಂಡು ಆ ದ್ವಾರಕೆಯನ್ನು ಮುಳುಗಿಸುವಂಥ ಒಂದು ಭೂಮಿಯನ್ನೇ ಮುಳುಗಿಸುವಂಥ ಒಂದು ಅವಕಾಶಕ್ಕೆ ಮುಂದಾಗಿದ್ರು. ಅಂಥ ಒಂದು ವಿಚಾರಕ್ಕೆ ಪುರಿ ಜಗನ್ನಾಥರವರ ಒಂದು ಮಂದಿರವನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಕ್ಕೆ. ಯಾಕೆಂದರೆ ಕೃಷ್ಣನನ್ನು ಕೊಂದವರು ಪುರಿ ಜಗನ್ನಾಥ ಒಂದು ದೇವಾಲಯವನ್ನು ನಿರ್ಮಿಸಿದ್ದರು ಅನ್ನೋ ಒಂದು ಕಥೆಯನ್ನು ಕೂಡ ಸ್ಪಷ್ಟವಾಗಿ ಕೆಲವರು ಈ ಕಥೆಯನ್ನು ನಂಬುವುದಿಲ್ಲ. ಯಾಕೆಂದರೆ ಸುಳ್ಳು ಅಂತ ಹೇಳ್ತಾರೆ. ಖಂಡಿತವಾಗಿ ರಿಯಾಲಿಟಿಕ್ ಆಗಿ ಈ ವಿಚಾರ ಹೌದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಥದ್ದೇ ಒಂದು ಕೃಷ್ಣನ ಕಥೆಯನ್ನು ಕೂಡ
ಇನ್ನೂ ಕೂಡ ಬರ್ಬೋದು. ಯಾಕಂತಂದರೆ ಅಂಥ ರಿಯಾಲಿಟಿಕ್ ಆಗಿ ಕತೆ ಇರುವಂಥ ಒಂದು ಸ್ಟೋರಿ ಇನ್ನಷ್ಟು ಬರಲಿ ಅಂತಲೇ ಹೇಳೋಕ್ಕೆ ಇಷ್ಟಬೇಕಂತಂದರೆ ಅದಕ್ಕೋಸ್ಕರ ಅವರ ಸಾಯಿಸಿದ ಒಂದು ರೀತಿಯಲ್ಲಿ ಜಗನ್ಮಾತೆ ಕೋಪಗೊಂಡು ಇಡೀ ಭೂಮಿಯನ್ನೇ ಸರ್ವನಾಶ ಮಾಡಲಿಕ್ಕೆ ಹೊರಡ್ತಾರೆ ಅಂತ ಒಂದು ವಿಚಾರದಲ್ಲಿ ಸಾಯಿಸಿದವರು, ಯಾಕಂತೇಳಿದರೆ ವಿಶೇಷವಾಗಿ ಸಾಯಿಸಿದವರು ಕೃಷ್ಣನ ಆತ್ಮವನ್ನು ಕೊಂಡೋಗಿ ಪುರಿ ಜಗನ್ನಾಥರ ದೇವಾಲಯದಲ್ಲಿ ನಂಬಿಸಿ ಆ ಒಂದು ಪುರಿ ಜಗನ್ನಾಥದಲ್ಲಿ ಕೃಷ್ಣನನ್ನು ನಂಬಿಸುವ ಹಾಗೆ ಮಾಡಿದರು ಅಂತಲೇ ಹೇಳಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ದ್ವಾರಕ್ಕೆ ಮುಳುಗಿ ಹೋಗಿದೆ ಅನ್ನೋ ಒಂದು ವಿಚಾರ ಕೂಡ ಸತ್ಯ ಇರ್ಬೋದು ಅನ್ನೋ ಒಂದು ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಪಾರಂಪರಿಕ ವಿಚಾರದಲ್ಲಿ ಯಾವ ರೀತಿ ಈ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೋಡೋಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉತ್ತಮವಾದ ಈ ಮೂವಿ ಯಾವ ರೀತಿ ಅಲ್ಲಿ ಸ್ಟೋರಿ ಕನೆಕ್ಟ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೋಡೋಣ ಅಂತಲೇ ಹೇಳಕ್ಕೆ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆ ತನಕ ನೋಡೋದಕ್ಕಾಗಿತ್ತು ಮೊದಲನೇದು. ಥ್ಯಾಂಕ್ ಯು ಸೊ ಮಚ್. ಫಿಲ್ಮಿ ರಾಕ್ಸ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.